ಇವಾಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಸಿಗತ್ತೆ? ಅಪ್ಪ ಕೃಷ್ಣ, ಈ ಮದ್ವೆ ಹಿಂದೆ ಇರೋ ರಹಸ್ಯ ಏನು? ನನ್ನಿಂದ ಏನ್ ವಿಷಯ ಮುಚ್ಚಿಡ್ತಾ ಇದ್ದಾರೆ? ಗಗನ್ ಸರ್ ನನ್ನ ಮೇಲೆ ಯಾಕಿಷ್ಟು ಕೋಪಿಸ್ಕೊಂಡಿದ್ದಾರೆ? ನನಗ್ ಧೈರ್ಯ ಕೊಡಿ ಕೃಷ್ಣ. ನನ್ನ ಮನ್ಸಲ್ಲಿ ಕಾಡ್ತಿರೋ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋದು ಹೇಗೆ? ಗಗನ್ ಸರ್, ಕ್ಷಮಿಸಿ, ನಾನು ಈ ಸಮಯದಲ್ಲಿ ಬರಬಾರ್ದಾಗಿತ್ತೇನೋ. ದಿವ್ಯಾ, ನೀನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಇಲ್ಲ ಅಂಥದ್ದೇನೂ ಆಗ್ತಾ ಇರಲಿಲ್ಲ ನೀನು ಕ್ಷಮೆ ಕೇಳೋದಕ್ಕೆ. ಈಗ ಇದು ಎಂಥ ರೂಮ್ ಆಗಿದೆ ಅಂದರೆ ಇಲ್ಲಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬರ್ಬೋದು. ನನಗನ್ಸುತ್ತೆ ಮದುವೆಯಲ್ಲಿ ಬಾವನ್ಗೆ ತುಂಬಾ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೋಪದಲ್ಲಿದ್ದಾರೆ. ಅದಿರ್ಲಿ ಬಿಡಿ, ನೀವು ತಯಾರಾಗಿ. ಇವತ್ ಮುಖ ತೋರಿಸೋ ಶಾಸ್ತ್ರ ಇದೆ ಅಲ್ವಾ, ಅತ್ತೆ ಅವರು ನಿಮಗಂತ ಒಡವೆಗಳನ್ನ ಕಳಿಸಿದ್ದಾರೆ ಶಾಸ್ತ್ರಗೋಸ್ಕರ.